ಹಾಯ್, ನಮಸ್ಕಾರ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಈ ವ್ಲಾಗ್ನ. ಇವತ್ತಿನ ದಿನ ಧರ್ಮಸ್ಥಳ ಹೊರಡೋದಿತ್ತು, ಹಾಗಾಗಿ ಕೆಲಸನೂ ತುಂಬ ಜಾಸ್ತಿಯಾಗಿತ್ತು. ಬೇಗ ಮಾಡ್ಕೋಬೇಕು. ಯಾವಾಗಲೂ ಅರ್ಲಿ ಮಾರ್ನಿಂಗೇ ಎದ್ದೇಳೋದು, ಇವತ್ತಿನ ವಿಶೇಷ ಇಲ್ಲ. ಆದರೆ ಕೆಲಸ ಬೇಗ ಮುಗಿಸ್ಬೇಕು ಅನ್ನೋದು ಮಾತ್ರ ನನಗೆ ಮನಸ್ಸಲ್ಲಿದ್ದು. ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸ ಮುಗಿಸಿ ಲಗೇಜ್ ಕೂಡ ರೆಡಿ ಮಾಡಿರಲಿಲ್ಲ ನೋಡಿ. ನಾನು ಅಂದರೆ ಸಾಮಾನ್ಯವಾಗಿ ಒಂದು ವಾರ, ಒಂದು 10 ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿ ರೆಡಿ ಆಗೋದಿತ್ತು ಅಂದರೆ ಮೊದಲೇ ಲಗೇಜ್ನ ರೆಡಿ ಮಾಡ್ಬೋದು. ಬಟ್ ನಮ್ಮ ಯಜಮಾನ್ರಿಗೆ ಹಿಂದಿನ ದಿನ ಅಷ್ಟೇ ಲೀವ್ ಇದೆ ಅಂತ ಹೇಳಿದರು. ಹಾಗಾಗಿ ನಾನು ನಾಳೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತ ಕೈ ಚೆಲ್ಲಿ ಬಿಟ್ಬಿಟ್ಟೆ ಅಷ್ಟೇ. ಹಾಗಾಗಿ ಇವತ್ತಿನ ದಿನ ನನಗೆ ಸ್ವಲ್ಪ ಕೆಲಸದ ಹೊರೆ ಜಾಸ್ತಿ ಆಯಿತು. ಇರಲಿ, ಪರವಾಗಿಲ್ಲ. 2 ಡೇಸ್ ಮಟ್ಟಿಗೆ ಮಾತ್ರ ಲಗೇಜ್ ರೆಡಿ ಮಾಡೋದಿತ್ತಲ್ವ, ಹಾಗಾಗಿ ಈಸಿಯಾಗಿ ಮಾಡ್ತಾಯಿದ್ದೀನಿ. ತೊಗೊಂಡಷ್ಟು ಈಸಿಯಾಗಿರಲಿಲ್ಲ, ಚಾಲೆಂಜಿಂಗ್ ಆಗಿತ್ತು. ಬೇಗ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ಮುಗಿಸೋಗ್ಬೇಕಿತ್ತು. ಹಾಗಾಗಿ ಇಡೀ ಮನೆಯೇ ಕ್ಲೀನ್ ಮಾಡೋದಿತ್ತು ಅವತ್ತು. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕಿದೆ. ಆ ಕಲ್ಲುಪ್ಪಲಿ ಕರಗಲಿ ಸ್ವಲ್ಪ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಒರೆಸಿದ್ದಾಯಿತು. ಇನ್ನು ಮ್ಯಾಟ್ ಕೂಡ ಚೇಂಜ್ ಮಾಡಿದೆ, ಹೇಳಿದಲ್ವ ಇವಾಗ ಇಡೀ ಮನೆಯೇ ಕ್ಲೀನ್ ಮಾಡೋದಿತ್ತು ಅಂತ. ಹಾಗಾಗಿ ಮ್ಯಾಟೆಲ್ಲ ಚೇಂಜ್ ಮಾಡಿದೆ, ಹೊಸ ಮ್ಯಾಟ್ ಹಾಕಿದೆ. ಇನ್ನು ಸ್ನಾನಕ್ಕೆ ಹೋಗಿ ಬಂದು ಸ್ನಾನ ಮುಗಿಸಿ ಬಂದು ಹೊಸ್ಲು ಪೂಜೆ ಮಾಡಿ ಆಮೇಲೆ ನಾನು ದೇವ್ರ ಪೂಜೆ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಮ್ಯಾಕ್ಸಿಮಮ್ ನಾನು ಹೊಸ್ಲು ಪೂಜೆ ಮುಗಿಸಿ ಒಳಗಡೆ ಬಂದ ಮೇಲೆ ದೇವ್ರ ಪೂಜೆ ಮಾಡೋದು. ಹಾಗಾಗಿ ಇವತ್ತು ಅರಿಶಿನ ಬಳಿದು ಸ್ವಲ್ಪ ಚೆನ್ನಾಗಿ ರಂಗೋಲಿ ಹಾಕಬೇಕು ಅನ್ನೋ ಉದ್ದೇಶದಿಂದ. ಯಾಕೆ ಅಂತಂದರೆ ಶುಕ್ರವಾರ ಪೂಜೆ ಮಾಡಿದರೆ ಮತ್ತು ಸಂಜೆ ಟೈಮ್ಗೆ ಆಲ್ರೆಡಿ ನಾವು ಹೋಗ್ಬೇಕಾಗಿತ್ತು. ಅಂದರೆ ಸಂಜೆ ದೀಪ ಹಚ್ಚಿನೇ ಹೋದೆ ದೇವರಿಗೆ, ಅಂದರೆ ಧರ್ಮಸ್ಥಳಕ್ಕೆ. ಬಸ್ಸೇನು ಸಂಜೆ ನೈಟಿಗೆ ಬಿಡೋದಿತ್ತು, ಮೆಜೆಸ್ಟಿಕ್ ಮುಟ್ಟಬೇಕಲ್ವಾ. ಹಾಗಾಗಿ ತುಂಬ ಲೇಟ್ ಆಗುತ್ತೆ, ಮನೇನ ಸ್ವಲ್ಪ ಬೇಗ ಬಿಟ್ಟರಾಯ್ತು ಅಂತ ಒಂದು 5:30ಗೆಲ್ಲ ಮನೆ ಬಿಟ್ಟಿದ್ದು ನಾವು. ಅಷ್ಟೊತ್ತಿಗೆ ಇನ್ನೊಂದು ಸರಿ ಸಂಜೆ ದೀಪ ಇಟ್ಟು ಆಮೇಲೆ ನಾವು ಹೋಗಿದ್ದು. ಇದು ಬೆಳಗ್ಗೆ ಪೂಜೆದು. ಈ ರೀತಿಯಾಗಿ ಮಾಡಿದೆ ಹೊಸ್ಲು ಪೂಜೆನ. ರಂಗೋಲಿನ ಸ್ವಲ್ಪ ದೊಡ್ಡದಾಗಿಯೇ ಬಿಡಿಸಿದ್ದೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನವೂ ಬೆಳಗ್ಗೆ ಹೊಸ್ಲು ಪೂಜೆ ಮಾಡೋಕ್ಕಾಗಲ್ಲ. ಇವತ್ತೇ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ, ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟು ರಂಗೋಲಿ ನೋಡಿ ಆದರೂ ಸ್ವಲ್ಪ ಸಮಾಧಾನ ಇರ್ಬೋದು, ಟಯರ್ಡಾಗಿ ಬಂದಿರ್ತೀವಿ ಅಂತ ಈ ರೀತಿಯಾಗಿ ದೊಡ್ಡದಾಗಿ ರಂಗೋಲಿ ಹಾಕಿದ್ದೆ. ಹೊಸ್ಲು ಮುಂದೆ ದೀಪ ಸಹ ಹಚ್ಚಿದೆ ನಾನು. ಇನ್ನು ಆವತ್ತು ರಂಗೋಲಿನ ದೊಡ್ಡದಾಗಿ ಬಿಡಿಸಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೇಳಿ ಹೂಗಳನ್ನೆಲ್ಲ ಚೆನ್ನಾಗಿಯೇ ಹಾಕಿ ರಂಗೋಲಿಗೂ ಸಹ ಅಲಂಕಾರ ಮಾಡಿದೆ ನಾನು. ಯಾವಾಗಲೂ ಇಡೋ ಥರನೇ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ, ರಂಗೋಲಿಗೂ ಹೊಸ್ಲಿಗೂ ಎರಡಕ್ಕೂ ಸಹ ನಾನು ಇಡ್ತೇನೆ. ಇನ್ನು ದೇವರಿಗೆ ಹೂವು ಎಲ್ಲ ಕಟ್ಟಿ ಹೂವು ಮುಡಿಸಿದ್ರೆ ಆಯಿತು ಅಂತೇಳಿ ಹಿಂದಿನ ದಿನವೇ ಹೂವನ್ನು ತರಿಸಿ ಇಟ್ಟಿದ್ದೆ ನಾನು. ಹಾಗಾಗಿ ಹೂವನ್ನು ದಪ್ಪದಾಗಿ ಕಟ್ಟಿ ಕಳಶಕ್ಕೆ ಹಾಕಿದೆ. ಯಾಕೆ ಅಂತಂದರೆ ದಿನ ಚೇಂಜ್ ಮಾಡ್ತಿದ್ದೆ ಹೂವನ್ನು. 2 ದಿನ ಕಳಶಕ್ಕೆ ಹೂವು ಚೇಂಜ್ ಮಾಡೋದು ಇರಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೂವನ್ನು ಕಟ್ಟಿ ಮುಡಿಸಿದ್ದೀನಿ. ನಾನೇನು ಪರ್ಫೆಕ್ಟ್ ಅಲ್ಲ ಹೂ ಕಟ್ಟೋದ್ರಲ್ಲಿ, ನಿಜವಾಗ್ಲೂ ಹೂ ಕಟ್ಟಕ್ಕೆ ಬರಲ್ಲ. ಸ್ಲೋ ಆಗಿ ತೋರಿಸಿದ್ರೆ ನಿಮಗೆ ಗೊತ್ತಿರೋದು ನಾನು ಯಾವ ರೀತಿ ಗಂಟುಗಳನ್ನ ಹಾಕ್ತೀನಿ ಅಂತ. ನಗ್ತೀರ ನೀವು, ಆ ರೀತಿ ಹಾಕ್ತೀನಿ. ಈಗ ನೋಡಿ ನಾನು ಕಳಶಕ್ಕೆ ಹೂವು ಮುಡಿಸಿದೆ. ನಮ್ಮ ಮನೆಯಲ್ಲಿ ಅಂದರೆ ಈ ಬಾಡಿಗೆ ಮನೆಯಲ್ಲಿ ಮೊಳೆ ಹೊಡೆಯೋದು ಇಲ್ಲದೇ ಇರೋದ್ರಿಂದ ಚಿಕ್ಕದಾಗಿ ಫೋಟೋಗಳನ್ನ ಅಲ್ಲಲ್ಲಿ ಇಟ್ಟಿದ್ದೀನಿ. ಹಿಂದುಗಡೆ ಇರೋ ಫೋಟೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರದ್ದು ಫೋಟೋ ಅದು. ಇಡೋದಕ್ಕೆ ಜಾಗ ಇಲ್ಲ, ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ. ನೋಡೋಣ, ಮುಂದೆ ಪರ್ಮಿಷನ್ ಸಿಕ್ಕಿದ್ರೆ ವಾಲ್ಗೆ ಹ್ಯಾಂಗ್ ಮಾಡೋಣ, ಇಲ್ಲ ಉಕ್ಗಳನ್ನ ತಂದು ಹಾಕೋಣ ಅಂತ ನಾನೇ ಅಂದ್ಕೊಂಡಿದ್ದೀನಿ. ಕಳಶಕ್ಕೆ ಹೂವು ಮುಡಿಸಿದೆ ಫ್ರೆಂಡ್ಸ್. ಇನ್ನು ದೀಪ ಹಚ್ಚಿದೆ. ನನಗೆ ಈ ರೀತಿ ದೀಪದ ಬೆಳಕಲ್ಲಿ ಪೂಜೆ ನೋಡೋದು, ದೇವ್ರನ್ನ ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಸಂಜೆ ಟೈಮಲ್ಲಾದ್ರೂ ಅಷ್ಟೇ, ನಾನು ದೀಪ ಹಚ್ಚಿ ಕೂತ್ಕೊಂಡ್ಬಿಡ್ತೀನಿ. ಲೈಟ್ ಆರಿಸ್ಬಾರ್ದು ಅಂತಾರೆ, ನಂಗೆ ಗೊತ್ತಿಲ್ಲ. ನಾನು ಒಟ್ಟಿನಲ್ಲಿ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಎಲ್ಲ ಲೈಟ್ಸ್ನ ಆಫ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ನಂಗೆ ನಿಜವಾಗ್ಲೂ ಇದು ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ರಿಲ್ಯಾಕ್ಸು, ಹಾಗಾಗಿ ಈಗ ಮಾಡ್ತಿರ್ತೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಅಲ್ವಾ, ಲೈಟ್ಸ್ ಎಲ್ಲ ಆಫ್ ಮಾಡಿ ದೇವ್ರನ್ನ ನೋಡ್ತಾ ಇರ್ತೀನಿ. ಬತ್ತಿ ಬೆಳಗಿದ್ದಾಯಿತು, ಅಂದರೆ ಗಂಧದ ಕಡ್ಡಿನ. ಇನ್ನು ಅಲ್ಲಿ ಕರ್ಪೂರನೂ ಸಹ ಬೆಳಗ್ದೆ, ಅದು ಕ್ಯಾಪ್ಚರ್ ಆಗಿಲ್ಲ. ಇನ್ನು ಇಲ್ಲಿ ಅವತ್ತು ಶುಕ್ರವಾರ ಆಗಿರೋದ್ರಿಂದ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ನಾನು ಸಾಂಬ್ರಾಣಿಗೆ ದೊಡ್ಡದಾಗಿರಬೇಕು ಬೌಲು ಅಥವಾ ಪಾತ್ರೆ, ಏನಂತೀವಿ ಸಾಂಬ್ರಾಣಿ ಹಾಕೋದು. ದೊಡ್ಡದಾಗಿ ಇರಲಿಲ್ಲ, ಚಿಕ್ಕದಾಗಿತ್ತು. ಅದರಲ್ಲೇ ಚಿಪ್ಪನ್ನು ಸುಟ್ಬಿಟ್ಟು, ತೆಂಗಿನ ಚಿಪ್ಪನ್ನು ಸುಟ್ಟು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕ್ತೀನಿ. ಭೀಮಸೇನಿ ಕರ್ಪೂರ ಅಥವಾ ಪಚ್ಚೆ ಕರ್ಪೂರ ಹಾಕಿ ಪಲಾವ್ ಎಲೆ, ಲವಂಗ, ಕರಿಮೆಣಸಿನಕಾಳು ಮತ್ತು ಅದೇನು ಸಾಸಿವೆ, ಬಿಳಿ ಸಾಸಿವೆ, ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಮನೆ ತುಂಬ ಸಾಂಬ್ರಾಣಿನ ತೋರಿಸ್ತೀನಿ. ಇನ್ನು ಅಡುಗೆ ಮನೆಗೆ ಬಂದೆ ಫ್ರೆಂಡ್ಸ್. ಇವತ್ತು ಅಡುಗೆನ ತುಂಬ ಸಿಂಪಲ್ಲಾಗೆ ಮಾಡಬೇಕಿತ್ತು. ಹೇಳ್ಬೇಕು ಅಂದರೆ ಮನೆಯಲ್ಲಿ ಯಜಮಾನ್ರು ಏನು ಬೆಳಗ್ಗೆ ಊಟ ಮಾಡ್ಕೊಂಡು ಹೋಗಲಿಲ್ಲ, ಸಂಜೆ ಬೇಗ ಪಂಚ್ ಮಾಡಿ ಬರೋದಿರುತ್ತೆ ಅಂತೇಳಿ ಅವರು ಬೇಗ ಒಂದು 6:30-7 ಗಂಟೆಗೆಲ್ಲ ಮನೆ ಬಿಟ್ಬಿಟ್ರು. ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ನಲ್ವ, ಅವ್ರಿಗೇನು ಮಾಡ್ಕೊಡೋದಕ್ಕಾಗಲಿಲ್ಲ. ನಾನು ಒಂದು ಸೋಂಪಿನ ಕಾಳಿನ ನೀರು, ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಂಡು ಕೊಡಿದೆ.
ಇಷ್ಟೊತ್ತಿಗಾಗಲಿ ಅಡುಗೆ ಮಾಡೋ ಹೊತ್ತಿಗಾಗಲಿ ನಾನು ಬಟ್ಟೆ ತೊಳಿತಾ ಇದ್ದೆ. ಬಟ್ಟೆ ತೊಳೆಯೋದನ್ನು ನಿಲ್ಲಿಸ್ಬಿಟ್ಟು ಬಂದು ನಾನು ಅಡುಗೆ ಮಾಡ್ತಾ ಇರೋದು. ಇದೊಂದು ಮಾಡಿ ಬಿಟ್ಬಿಟ್ರೆ ಊಟ ಮಾಡಿದರೆ ಆಯಿತು ಅಂತ ಹೇಳಿ ಅರ್ಧ ಬಟ್ಟೆ ಆಗಲೇ ತೊಳೆದ್ಬಿಟ್ಟಿದ್ದೆ ಫ್ರೆಂಡ್ಸ್. ತೊಳೆದಾದ್ಮೇಲೆ ಬಂದು ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿ ಮಾಡ್ಕೊಂಡೆ ಫ್ರೆಂಡ್ಸ್. ಇದೇ ಅರ್ಜೆಂಟಿಗಾಗಿದ್ದು, ಹಾಗಾಗಿ ಇದನ್ನೇ ಊಟ ಮಾಡ್ಕೊಂಡ್ವಿ. ಇನ್ನು ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಾಕಿದೆ. ನಾನು ಬಟ್ಟೆ ತೊಳೆದು ಒಣಗಾಕಿದಾಗ ಆಗಲೇ ಮಧ್ಯಾಹ್ನ 12:30 ಆಗಿತ್ತು. ಆ ಸಂಜೆ 4 ಗಂಟೆ ತನಕ ಅದು ಎಷ್ಟರ ಮಟ್ಟಿಗೆ ಒಣಗಿತ್ತೋ ಗೊತ್ತಿಲ್ಲ. ಸ್ವಲ್ಪ ಒಣಗಿತ್ತು. ಒಣಗಿದ ಬಟ್ಟೆನ ಹಾಗೇ ಫೋಲ್ಡ್ ಮಾಡಿಟ್ಟೆ. ಒಣಗದೇ ಇರೋದನ್ನು ಸ್ವಲ್ಪ ಒಳಗಡೆನೆ ಒಣಗೋದಕ್ಕೆ ಹಾಕಿ ನಾವಿನ್ನು ಬಸ್ ಹತ್ತಿದ್ವಿ. ಮೆಜೆಸ್ಟಿಕಲ್ಲಿ ನಾವು ಬಿಟ್ಟಾಗ ರಾತ್ರಿ 8 ಗಂಟೆ ಆಗಿತ್ತು ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಒಂದು 2:58 ಅಂದರೆ 3 ಗಂಟೆಗೆಲ್ಲ ನಮಗೆ ಧರ್ಮಸ್ಥಳಕ್ಕೆ ಇಳಿಸಿದ್ರು. ತುಂಬ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ವಾಶ್ರೂಮ್ಗೆಲ್ಲ ಮುಗಿಸ್ಕೊಂಡು ನಾವಂದರೆ ಇಲ್ಲಿ ಮುಡಿ ಕೊಡೋ ಹತ್ರ ಬರೋ ಅಷ್ಟೊತ್ತಿಗೆ 3:30 ಆಗಿತ್ತು. ಅಷ್ಟೊತ್ತಿಗಾಗಲಿ ತುಂಬ ಜನ ಇದ್ದರು ಫ್ರೆಂಡ್ಸ್, ತುಂಬ ಜನ ಇದ್ದರು. ಬಟ್ ನಮಗೆ ಟೋಕನ್ ಏನು ಕೊಟ್ಟಿದ್ರಲ್ಲ ಆ ಕೌಂಟ್ರಿಗೆ ನಾವೇ ಫಸ್ಟು. ಬೇಗ ಆಯಿತು ಕೂಡ ಮುಡಿ ಕೊಟ್ಟಿದ್ದು. ನನ್ನ ಮಗಳದ್ದು ನೋಡಿ ಎಷ್ಟು ಉದ್ದ ಕೂದಲಿದೆ. ಪಾಪ ಅವಳಿಗೆ ಗೊತ್ತಿಲ್ಲ ಮುಡಿ ಕೊಡ್ತಾರೆ ಅಂತ. ಅಂದರೆ ಅಳ್ಳಿಲ್ಲ ಕೂಡ. ನಮಗೆ ಭಯ ಆಯಿತು ಫ್ರೆಂಡ್ಸ್, ಎಲ್ಲಿ ಅಳ್ತಿರ್ತಾರೆ ಮಕ್ಕಳೆಲ್ಲ ತುಂಬ, ಅದು ಬ್ಲೇಡೆಲ್ಲ ಎಲ್ಲಿ ತಾಕ್ಬಿಡುತ್ತೋ ಅನ್ನೋ ಭಯ ಇತ್ತು. ಹಾಗೆಲ್ಲ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡು ಮುಡಿ ಕೊಡಿಸಿದ್ಲು. ಇನ್ನು ನೇತ್ರಾವತಿ ನದಿಗೆ ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದ್ವಿ. ಅದನ್ನೆಲ್ಲೂ ನಾನು ವೀಡಿಯೋ ಮಾಡಲಿಲ್ಲ, ಯಾಕೆಂತಂದರೆ ತುಂಬ ಜನ ಹೆಣ್ಮಕ್ಳು ಸ್ನಾನ ಕೂಡ ಮಾಡ್ತಿದ್ರು. ಹಾಗಾಗಿ ಬಂದ್ವಿ ಫ್ರೆಂಡ್ಸ್. ಇಲ್ಲಿ 9 ಗಂಟೆ ಒಳಗಡೆ ಎಲ್ಲ ಲಾಕ್ ಆಗಿಬಿಟ್ವಿ. 9 ಗಂಟೆನ ಹೊರಗಡೆ ಬಿಟ್ಟಿದ್ದೆ 12:30 ನಮಗೆ. ಅಲ್ಲಿಂದನೇ ಈ ಟಿ ವಿನಲ್ಲಿ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದಿದ್ದು ಕೂಡ ವೀಡಿಯೋ ಬರ್ತಾಯಿತ್ತು. ಅದನ್ನು ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು ಫ್ರೆಂಡ್ಸ್ ಹಾಲಲ್ಲಿ. ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು. ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಒಳಗಡೆ ಟೀ, ಕಾಫಿ, ಏನಾದರೂ ಸ್ನ್ಯಾಕ್ಸ್ ಎಲ್ಲ ವ್ಯವಸ್ಥೆ ಒಳಗಡೆ ಇರುತ್ತೆ. ದುಡ್ಡು ಕೊಟ್ಟು ತೊಗೋಬೇಕು, ಹಾಗೆ ಕೊಡೋಲ್ಲ, ದುಡ್ಡು ಕೊಟ್ಟು ಕೂಡ ತಗೋಬೇಕು ಅಲ್ಲಿ. ಇನ್ನಲ್ಲಿ ಒಳಗೆ ಬರೋ ಅಷ್ಟೊತ್ತಿಗೆ ಅಂದರೆ ವೆಯ್ಟಿಂಗ್ ಹಾಲ್ ಬರೋದ್ರು ಒಳಗಡೆ ಅಂದರೆ ಹೊರಗಡೆನೇ ಯಾವ ರೀತಿ ನಾವು ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕೆ ಒಂದು ಚೀಟಿ ಕೊಡ್ತಾರೆ. ಇದು ಶತರುದ್ರಾಭಿಷೇಕದ್ದು ನಾನು ಪ್ರತಿ ವರ್ಷ ಮಾಡಿಸ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಮಾಡಿಸ್ಬೇಕಾದ್ರೆ 600 ಇತ್ತು. ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ಇವಾಗ 750 ಆಗಿದೆ. ಒಂದು 5 ಇಯರ್ಸ್ 6 ಇಯರ್ಸ್ ಆಯಿತು ಅನ್ಕೋತೀನಿ. ನಾನು ಅವಾಗಿಂದನೂ ಶತರುದ್ರಾಭಿಷೇಕ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ವರ್ಷ ನಾವು ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಮಾಡಿಸ್ತೀವಿ. ನಮಗೆ ಪ್ರಸಾದ ಕೂಡ ಕೊಡ್ತಾರೆ. ಅಂದರೆ ಶತರುದ್ರಾಭಿಷೇಕ ಏನು ಬರ್ಸಿರ್ತೀವಿ ಅದರದ್ದು ಪ್ರಸಾದ ಕೊಡ್ತಾರೆ. ಇದು ಇನ್ನು ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಕಡಲೆಬೇಳೆ ಪಾಯಸ, ಅನ್ನ, ಸಾಂಬಾರಿತ್ತು, ಮಜ್ಜಿಗೆ ಎಲ್ಲ ಕೊಟ್ಟರು. ಚೆನ್ನಾಗಿತ್ತು. ಊಟ ಕೂಡ ಮಾಡ್ಕೊಂಡು ನಾವು ನೆಕ್ಸ್ಟು ಸೌತಡ್ಕ ಗಣೇಶನಿಗೆ ಹೋಗಿದ್ದು. ಅಲ್ಲಿ ಲಾಸ್ಟ್ ಇಯರ್ ಒಂದು ಅರಕೆ ಇತ್ತು ಫ್ರೆಂಡ್ಸ್. ಲಾಸ್ಟ್ ಇಯರ್ ತೀರಿಸ್ಬಿಟ್ಟೆ. ಬಟ್ ಈ ಸರಿ ಒಂದು ಸರಿ ದರ್ಶನ ತೊಗೊಂಡು ಹೋಗೋಣ ಅಂತ ಹೇಳಿ ಸೌತಡ್ಕಗೆ ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಸೌತಡ್ಕದಲ್ಲಿ ಏನಾಗ್ಬಿಡ್ತು ಅಂದರೆ, ನಂಗೆ ಅವಲಕ್ಕಿ ಪ್ರಸಾದಕ್ಕೆ ಚೀಟಿ ತೊಗೊಂಡ್ವಿ. ದೇವ್ರ ದರ್ಶನ ಆಯಿತು. ಪ್ರಸಾದ ತೊಗೊಂಡು ತಿರ್ಗೋ ಅಷ್ಟೊತ್ತಿಗೆ ನನ್ನ ಮಗಳು ಕಾಣೆ ಆಗಿಬಿಟ್ಟಿದ್ಲು ಫ್ರೆಂಡ್ಸ್. ಎಷ್ಟರ ಮಟ್ಟಿಗೆ ಗಾಬರಿ ಆಗಿಬಿಟ್ವಿ ಅಂದರೆ, ಅಲ್ಲಿರೋರ್ನೆಲ್ಲರನ್ನೂ ಕೇಳ್ತಿದ್ದೀವಿ, ಇಷ್ಟು ಚಿಕ್ಕ ಹುಡುಗಿನೇ ಹುಡುಗಿನ ನೋಡಿದ್ರೆ ಅಂದರೆ ನನ್ನ ಮಗಳು ಅಂತ ಯಾರಿಗೂ ಅನ್ಸಲ್ಲ, ಹುಡುಗ ಅಂತಲೇ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ರೀತಿಯಾಗಿತ್ತು ಫ್ರೆಂಡ್ಸ್ ಸೌತಡ್ಕ ಗಣೇಶಂದು ವಿಡಿಯೋ ನಾವು ಇಷ್ಟೇ ಮಾಡ್ಕೊಳಕ್ಕಾಗಿದೆ. ಯಾಕಂದರೆ ಮಗಳು ನೋಡ್ಕೊ ಗಾಬರಿನಲ್ಲಿ ಇದ್ವಿ ನಾವು. ಆಮೇಲೆ ಸಿಕ್ಕಿದ್ಲು, ಅವಳು ಹೊರಗಡೆ ಹೋಗ್ತಾಯಿದ್ಲು. ನಾವು ಅಪ್ಪಾಜಿ ಗೇಟ್ ಹತ್ರನೇ ನಿಲ್ಲಿಸಿ ಹಿಡ್ಕೊಂಡಿದ್ರು. ಅಂದರೆ ಅವಳಿಗೆ ಗೊತ್ತಿಲ್ಲ ನಾವು ಎಲ್ಲಿ ಬಂದಿದ್ದೀವಿ, ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಪಾಪ ಸುಮ್ಮನೆ ಓಡ್ತಾ ಇದ್ಲು, ಹಿಡ್ಕೊಂಡು ಕೂರಿಸ್ಕೊಂಡ್ರು. ಈ ರೀತಿಯಾಗಿ ಆ ಭಯ ಆಗ್ತಿರುತ್ತೆ ಫ್ರೆಂಡ್ಸ್. ನಾವು ನಮ್ಮ ಮಕ್ಕಳ ಮೇಲೆ ಜಾಗೃತಿ ಇರಬೇಕು. ನೋಡಿ, ನಾನು ಪ್ರಸಾದ ತೊಗೊಂಡು ತಿರ್ಗೋ ಅಷ್ಟೊತ್ತಿಗೆ ನನ್ನ ಮಗಳಲ್ಲಿ ಇರಲಿಲ್ಲ. ಅಲ್ಲಿಂದ ನಾವು ಸುಬ್ರಹ್ಮಣ್ಯಗೆ ಬಂದ್ವಿ. ಕುಕ್ಕೇಶ್ವರಿಗೆ ಬಂದಾಗ ಆಲ್ರೆಡಿ ನೈಟ್ ಆಗಿತ್ತು. ದರ್ಶನ ಸಂಜೆನೇ ಮುಗಿಸ್ಬಿಟ್ವಿ, ಅಂದರೆ ನೈಟೇ ಮುಗಿಸ್ಬಿಟ್ವಿ ನಾವು. ಮುಗಿಸಿ ಅದು ಅರ್ಲಿ ಮಾರ್ನಿಂಗ್ ನಾನು ಕಳಶ ಸ್ನಾನಕ್ಕೆ ಹರಕೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈಗ ಒಂದು 5 ಇಯರ್ಸ್ 6 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಇದು 4th ಇಯರು, 5 ಇಯರ್ಸ್ ಆಗಿಲ್ಲೇನು. ಇದು 4th ಇಯರ್ ಅಂದ್ಕೊಳ್ತೀನಿ. ಇದು 4ನೇ ವರ್ಷ ನಾನು ಕಳಶ ಸ್ನಾನಕ್ಕೆ ಬರ್ಸಿರೋದು. ಅಂದರೆ ಕಳಶ ಸ್ನಾನಕ್ಕೆ ಮುಂಚೆ ಸ್ನಾನ ಮಾಡಿ ಆಮೇಲಿಂದ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು. ಅಂದರೆ ಒಳಗಡೆ ಕಳಶದ ನೀರು ಹಾಕ್ತಾರೆ. ಅಲ್ಲಿ ಕಳಶ ಸ್ನಾನ ಆಯಿತು. ಅರ್ಲಿ ಮಾರ್ನಿಂಗ್ ಫ್ರೆಂಡ್ಸ್. ತಣ್ಣೀರು ದೇವಸ್ಥಾನದ ಹಿಂದ್ಗಡೆನೇ ತೆಳ್ಳಗೆ ಬರ್ತಾ ಇರ್ತಕ್ಕಂಥ ನೀರಲ್ಲೇ ನಾನು ಸ್ನಾನ ಮಾಡಿದೆ. ಇನ್ನು ಅಲ್ಲಿ ಕಳಶ ಸ್ನಾನ ಎಲ್ಲ ಮುಗಿಸಿ ನಾವು ಕುಮಾರಧಾರ ನದಿಗೆ ಬಂದ್ವಿ. ಸ್ನಾನಕ್ಕೇನಲ್ಲ, ಬಟ್ಟೆ ಹಸಿಯಾಗಿತ್ತಲ್ವ, ಒಣಗ್ಸೋದಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ನದಿಗೆ ಸ್ವಲ್ಪ ಈ ಥರ ಚುರುಮುರಿ ಮಾಡ್ಕೊಂಡು ತಿಂದು ಅಲ್ಲಿ ಬಟ್ಟೆನ ಒಣಗಿಸ್ಕೊಂಡು ಬಂದರೆ ಆಯಿತು ಅಂತ ಬಂದ್ವಿ. ನಾವು ಊರಿಂದನೇ ಸ್ವಲ್ಪ ಚುರುಮುರಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ವಿ. ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಉಪ್ಪು, ಖಾರದ ಪುಡಿ ಇದೆಲ್ಲ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್. ನಗು ಬರ್ತಿತ್ತು ಈ ವಿಡಿಯೋ ನೋಡುವಾಗ, ನನಗೇನೆ ವಿಡಿಯೋ ಎಡಿಟ್ ಮಾಡುವಾಗ. ಗೊತ್ತಿಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಪ್ಲ್ಯಾನ್ ಹೋದ ವರ್ಷವೇ ಮಾಡಿದ್ವಿ, ಆಗಿರಲಿಲ್ಲ. ಈ ವರ್ಷ ನೆನಪಿಂದ ತೊಗೊಂಡು ಹೋದ್ವಿ. ಅಲ್ಲಿ ಮೀನಿಗೆ ಅಂತ ನಾವು ಏನು ಮಂಡಕ್ಕಿ ಪುರಿ ಅಂತ ಹೇಳ್ತೀವಲ್ಲ ತೊಗೊಂಡಿದ್ವಲ್ಲ, ಅದು ಮೀನಿಗೆ ಸ್ವಲ್ಪ ಹಾಕ್ಬಿಟ್ಟು ಇನ್ನೂ ಮಿಕ್ಕಿತ್ತು. 50 ರೂಪಾಯಿದ್ದು ತೊಗೊಂಡಿದ್ವಿ ಫ್ರೆಂಡ್ಸ್ ಈ ಪುರಿನ. ಮಿಕ್ಕಿತ್ತು. ಹಾಗಾಗಿ ನಾವು ಅಲ್ಲಿ ಚುರುಮುರಿ ಮಾಡ್ಕೊಂಡು ತಿಂದು ಬಂದ್ವಿ. ಅಲ್ಲೇ ಮಾಡ್ಕೊಂಡ್ವಿ. ಏನೂ ಸ್ಪೂನ್ ಇಲ್ಲ, ಏನೂ ಬೌಲ್ ಇಲ್ಲ ಫ್ರೆಂಡ್ಸ್. ಹೀಗೆ ಕವರಲ್ಲಿ ಕಲಿಸ್ಬಿಟ್ಟೆ. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಾಗಿತ್ತು. ಎಣ್ಣೆ ತೊಗೊಂಡೋಗಿರಲಿಲ್ಲ ಫ್ರೆಂಡ್ಸ್. ಎಣ್ಣೆ ಹಾಕದೇ ಇರ್ತಕ್ಕಂಥ
ಚುರುಮುರಿ, ಇದು ಎಣ್ಣೆ ಹಾಕದೆ ಮಾಡಿರೋ ಚುರುಮುರಿ. ಇದೆಲ್ಲ ಮಾಡಿಕೊಂಡು ತಿಂದು ನಾವು ಆ ಕಡೆಯಿಂದ ಅಂದರೆ ಕುಕ್ಕೆಶ್ವರಿ ಬಿಟ್ಟಾಗ ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್. ಬಿಟ್ವಿ, ಒಂದು ನೈಟ್ ಹಂಗೆಲ್ಲ ಮೆಜೆಸ್ಟಿಕ್ ಬಂದು ಮುಟ್ಟಿದ್ವಿ ನಾವು. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 11:30 12 ಗಂಟೆ ಎಲ್ಲ ಆಗೋಗಿತ್ತು ಫ್ರೆಂಡ್ಸ್. ಅವತ್ತು ಫುಲ್ ರೆಸ್ಟ್ ಮಾಡಿದ್ದಾಯಿತು, ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ.